ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಹರಿಪ್ರಸಾದ್ ನಿಟ್ಟೆ. ಕಾಮಗಾರಿ ಪ್ರಗತಿಯಲ್ಲಿದೆ ಈ ತಂಡದೊಟ್ಟಿಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ಹಾಯ್, ನನ್ನ ಹೆಸರು ವಿಮರ್ಶ್. ನಾನು ಕಾಮಗಾರಿ ಪ್ರಗತಿಯಲ್ಲಿದೆ ಶಾರ್ಟ್ ಫಿಲ್ಮ್ನ ಡೈರೆಕ್ಟರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌತಮ್ ಚಂದ್ರ. ಸೊ ಕಾಮಗಾರಿ ಪ್ರಗತಿಯಲ್ಲಿದೆ ಈ ಶಾರ್ಟ್ ಫಿಲಮ್ಗೆ ನಾನು DOP ಆಗಿ, ಎಡಿಟರ್ ಆಗಿ ಮತ್ತು DI ಹಾಗೆ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ಈ ಕಾಮಗಾರಿ ಪ್ರಗತಿಯಲ್ಲಿದೆ ಯಾವ ಥರ ಹುಡ್ತು ಸ್ಟೋರಿ ಅಂತ ಹೇಳಿದ್ರೆ, ನಾನು ಗೌತಮ್, ಅಭಯ್ ನಾವೆಲ್ಲ ಒಟ್ಟಿಗೆ ಪದವಿ ಪೂರ್ವ ಅಂತ ಒಂದು ಮೂವಿಯಲ್ಲಿ ಸಿಕ್ಕಿದ್ವಿ. ಸೊ ಆ ಶೂಟಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ಅಭಯ್ ಅವರು ಅವ್ರ ಜೀವನದಲ್ಲಿ ನಡೆದಂಥ ಒಂದು ರಿಯಲ್ ಇನ್ಸಿಡೆಂಟ್ ಬಗ್ಗೆ ಹೇಳ್ತಿದ್ರು. ಸೊ ಅಂದರೆ ಆ ಥರದ್ದು ನಾವು ಸುಮಾರು ಕೇಳಿದ್ದೀವಿ. ಅಂದರೆ ಪ್ರತಿದಿನವೂ ನ್ಯೂಸ್ ಪೇಪರಲ್ಲಿ ಓದ್ತಾನೆ ಇರ್ತೀವಿ, ಬಟ್ ನಮ್ಗೆ ಅದೇನೂ ಅನಿಸಿರಲಿಲ್ಲ. ಬಟ್ ಅಭಯ್ ಹೇಳಿದ ರೀತಿ ನಮಗೆ ತುಂಬ ಯೋಚನೆ ಮಾಡೋ ಥರ ಮಾಡ್ತು. ಕಾಡೋದಕ್ಕೆ ಶುರುವಾಯಿತು. ಅದಾದಮೇಲೆ ಇದ್ರ ಬಗ್ಗೆ ಏನಾದರೂ ಸ್ಟೋರಿ ಬರೀಬೇಕು, ಇದ್ರ ಬಗ್ಗೆ ಏನಾದರೂ ಕಂಟೆಂಟ್ ಮಾಡಬೇಕು ಅಥವಾ ಇದ್ರ ಬಗ್ಗೆ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಥಾಟ್ಸ್ ಬಂತು. ಸೊ ನಾವು ಫ್ರೆಂಡ್ಸ್ ಸರ್ಕಲ್, ನಮ್ಮ G3 ಕ್ರಿಯೇಷನ್ ಟೀಮ್ ಏನಿದೆ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾಯಿದ್ವಿ. ಹಾಗೇನು ಇದನ್ನು ನಾನು ಹರಿಪ್ರಸಾದ್ ಅವ್ರ ಹತ್ರ ಕೂಡ ಡಿಸ್ಕಸ್ ಮಾಡಿದೆ. ಆವಾಗ ಚೆನ್ನಾಗಿದೆ ಕಂಟೆಂಟ್ ಅಂತ ಹೇಳಿದರು. ವಿಮರ್ಶ್ ಅಂತೂ ಇದ್ರ ಬಗ್ಗೆ ಏನೋ ಮಾಡಬೇಕು ಅಂತ ತುಂಬ ಹೇಳ್ತಿದ್ರು. ಅಂದರೆ ಇದು ಎಷ್ಟೊಂದು ಜನ ಈ ಒಂದು ಇನ್ಸಿಡೆಂಟಿಂದ ತುಂಬ ಸಫರ್ ಆಗ್ತಿದ್ದಾರೆ. ಸೊ ನಾವೇನಾದರೂ ಮಾಡಬೇಕು ಇದ್ರ ಬಗ್ಗೆ ಅಂತ ತುಂಬ ಹೇಳ್ತಿದ್ರು. ಸೊ ಅಲ್ಲಿ ಸ್ಟಾರ್ಟ್ ಆಯಿತು. ಸೊ ಒಂದು ದಿನ ಆ್ಯಕ್ಚುಲಿ ವಿಮರ್ಶ್ ಒಂದು ಕತೆ ಬರ್ಕೊಬಂದು ಆಫೀಸಲ್ಲಿ ನರೇಟ್ ಮಾಡಿದ್ರು, ನಮ್ಮ G3 ಆಫೀಸಲ್ಲಿ. ಸೊ ಕತೆ ಕೇಳಿಬಿಟ್ಟು ಚೆನ್ನಾಗಿದೆ ಬ್ರೋ, ಮಾಡ್ಬೋದು ಅಂತ ಹೇಳಿದ್ವಿ. ಬಟ್ ಅವರು ಬ್ರೋ ಇದು ನೀವೇ ಡೈರೆಕ್ಟ್ ಮಾಡಿ ಅಂದರು. ಬಟ್ ನನಗೆ ಇಲ್ಲ, ಇದು ನಿಮ್ಮ ಕತೆ, ಅಂದರೆ ನಿಮಗೆ ನೂಕ್ ಆ್ಯಂಡ್ ಕಾರ್ನರ್ಸ್ ಗೊತ್ತಿರುತ್ತೆ. ನೀವು ಕತೆ ಬರೆದಿರೋದ್ರಿಂದ ನೂಕ್ ಆ್ಯಂಡ್ ಕಾರ್ನರ್ಸ್ ಗೊತ್ತಿರುತ್ತೆ. ನಿಮ್ಮ ಥಾಟ್ ಏನು ಅಂತ ನೀವೇ ಕನ್ವೆ ಮಾಡಿ. ನಾನು ಡೈರೆಕ್ಟ್ ಮಾಡಿದ್ರೆ ಅದು ಅಂದರೆ ನನಗೇನೋ ಅನ್ನಿಸ್ತಿಲ್ಲ. ಸೊ ನೀವೇ ಮಾಡಿ, ಆ್ಯಂಡ್ ನಿಮ್ಗೇನು ಸಪೋರ್ಟ್ ಬೇಕೋ ಅದು ನಾನು ಡೆಫಿನೆಟ್ಲಿ ನಮ್ಮ ಇಡೀ ಟೀಮ್ ನಿಮ್ಮ ಜೊತೇಲಿ ಇರ್ತೀವಿ. ಸೊ ನಿಮಗೆ ಬ್ಯಾಕ್ ಬೋನಾಗಿ ನಿಂತ್ಕೊಂಡು ನಿಮಗೆ ಎಲ್ಲ ರೀತಿಯೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ವಿಮರ್ಶ್ ಓಕೆ ಫೈನ್ ಅಂತ ಹೇಳಿ ಸ್ಕ್ರಿಪ್ಟಿಂಗ್ಗೆ ಕೂತ್ವಿ. ಹರಿಪ್ರಸಾದ್ ಅವರು, ನಾನು ಮತ್ತು ವಿಮರ್ಶ್ ಅವರು. ನಮ್ಮ ಸ್ಕ್ರಿಪ್ಟ್ ರೈಟಿಂಗ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಡೈಲಿ 10 o'clock ಸ್ಟಾರ್ಟ್ ಮಾಡ್ತಾಯಿದ್ವಿ. ನೈಟ್ 4 o'clock ಮಾರ್ನಿಂಗ್ವರೆಗೂ ಕೂತು ಬರಿತಾ ಇದ್ವಿ. ನಾನಾಗಿರ್ಬೋದು, ಗೌತಮ್ ಆಗಿರ್ಬೋದು, ಹರಿಪ್ರಸಾದ್ ಆಗಿರ್ಬೋದು, ಮತ್ತು ನನ್ನ ಹಳೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದಂಥ ಕೆಲವು ಫ್ರೆಂಡ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆದರು. ನಾವು ಮಡಿವಾಳ ಅನ್ನೋ ಒಂದು ಪ್ಲೇಸಲ್ಲಿ ನಮ್ಮ ಗೆಳೆಯರ ರೂಮಲ್ಲಿ ಪ್ರತಿ ಆಲ್ಮೋಸ್ಟ್ ಒಂದು 4-5 ನೈಟ್ಸ್ ಕೂತ್ಕೊಂಡು ಅದರ ಡೈಲಾಗ್ಸ್ ಕರೆಕ್ಷನ್ಸ್ ಆಗಿರಲಿ, ಅಥವಾ ಅವ್ರು ಮಾಡಿರೋ ಒಂದು ಕಥೆಯ ಪ್ರೆಸೆಂಟೇಷನ್ ಆಗಿರಲಿ, ಅಥವಾ ಅದರಲ್ಲಿ ಆಗುವ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡು ಬರ್ತೀವಿ. ಸೊ ನಾನು ಒಂದಷ್ಟು ಕಥೆಗಳನ್ನು ಬರೆದಿದ್ದೀನಿ, ಬಟ್ ಈ ಕಥೆನೇ ಒಂಥರ ಈ ಕಥೆನೇ ಈ ಚಿತ್ರದ ಹೀರೋ. ಸೊ ಹಾಗಾಗಿ ಅದನ್ನು ವಿಮರ್ಶ್ ಅವರು ಪ್ರೆಸೆಂಟ್ ಮಾಡಬೇಕಾದ್ರೆ ನನಗೆ ಕೇಳೋಕ್ಕೆ ಖುಷಿ ಆಯಿತು. ಖುಷಿಯಿಂದ ಈ ಟೀಮಲ್ಲಿ ನಾನು ಒಂದು ಪಾರ್ಟ್ ಆಗ್ತೀನಿ ಅಂತ ಇನ್ವಾಲ್ವ್ ಆಗ್ತಾ ಬಂದೆ. ನೆಕ್ಸ್ಟ್ ಡೈಲಾಗ್ ಪಾರ್ಟ್ಸ್ ಬಂದಾಗ ಯಾವ ಥರ ವರ್ಕ್ ಆಗ್ತಾಯಿತ್ತು ಅಂತ ಹೇಳಿದರೆ, ನಾವು ಶೂಟ್ ಟೈಮಲ್ಲೂ ಇಂಪ್ರೂವೈಸೇಷನ್ ಮಾಡ್ತಾಯಿದ್ವಿ ಡೈಲಾಗನ್ನು. ಯಾಕಂತ ಹೇಳಿದರೆ ಆ ಆರ್ಟಿಸ್ಟ್ ಯಾವ ಥರ ಹೇಳ್ತಾಯಿದ್ರು ಅದನ್ನು ಡೈಲಾಗನ್ನು, ಅದರ ಮೇಲೆ ನಾವು ಇಂಪ್ರೂವೈಸೇಷನ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಪ್ರೊಡ್ಯೂಸ್ ಯಾವ ಥರ ಆಯಿತು ಅಂತ ಹೇಳಿದರೆ, ಈ ಫಿಲ್ಮು ನಾವು ಆಲ್ರೆಡಿ ತುಂಬ ಪ್ರಾಜೆಕ್ಟ್ಗಳನ್ನು ಮಾಡಿದ್ವಿ. ನೇಕೆಡ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ತುಂಬಾ ಶಾರ್ಟ್ ಫಿಲ್ಮ್ಗಾಗಿರ್ಬೋದು ತುಂಬಾ ಪ್ರಾಜೆಕ್ಟ್ ಮಾಡಿರೋದ್ರಿಂದ ನಮ್ಮ ಟೀಮನ್ನು ನೋಡಿ ಒಬ್ಬರು ನವೀನ್ ಸರ್ ಮುಂದೆ ಬಂದರು ಪ್ರೊಡ್ಯೂಸ್ ಮಾಡೋಕ್ಕೆ. ಅವ್ರ ಹತ್ರ ಈ ಥರ ಕಂಟೆಂಟ್ ಇದೆ ಅಂತ ಹೇಳಿದಾಗ ಅವ್ರಿಗೆ ಖುಷಿ ಆಯಿತು. ಸೊ ಅಪ್ರೋಚ್ ಮಾಡಿದಾಗ ಸೋಷಿಯಲ್ ಅವೇರ್ನೆಸ್ ಇರುವಂಥ ಶಾರ್ಟ್ ಫಿಲ್ಮ್ ಅಂತ ಹೇಳಿದಾಗ ತುಂಬಾ ಖುಷಿಪಟ್ಟರು. ಸೊ ನಮಗೆ ಪ್ರೊಡಕ್ಷನ್ ತುಂಬ ಹೆಲ್ಪ್ ಆಯಿತು. ಅಂದರೆ ಪ್ರತಿ ಸತಿ ನಾವೇ ದುಡ್ಡು ಹಾಕ್ಕೊಂಡು ತುಂಬ ಕಷ್ಟಪಟ್ಟು ಮಾಡ್ತಿದ್ವಿ. ಬಟ್ ಈಗ ನಮಗೆ ನವೀನ್ ಸರ್ ಸಪೋರ್ಟಾಗಿ ನಿಂತಿದ್ದರಿಂದ ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಅಂದರೆ ತುಂಬ
ಈಸಿಲಿ ಮಾಡೋ ಥರ ಆಯಿತು. ಅಂದರೆ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ವಿ. ಆಗ ಸ್ವಲ್ಪ ಸ್ಟ್ರಗಲ್ ಮಾಡ್ಕೊಂಡು ಮಾಡ್ತಿದ್ವಿ, ಬಟ್ ಈಗ ಪ್ರೋಸೆಸ್ನ ಎಂಜಾಯ್ ಮಾಡ್ಕೊಂಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆರ್ಟಿಸ್ಟ್ ಯಾವ ಥರ ಕಾಸ್ಟಿಂಗ್ ಆಯಿತು ಅಂತ ಹೇಳಿದ್ರೆ, ಲೈಕ್ ನಾವು ಈ ಶಾರ್ಟ್ ಫಿಲ್ಮ್ ಅಂತ ಹೇಳಿದ್ರೆ ಎಲ್ರಿಗೂ ರೀಚ್ ಆಗಬೇಕು, ಎಲ್ರಿಗೂ ಕನೆಕ್ಟ್ ಆಗಬೇಕು ಅಂತ ಹೇಳಿ ನೋನ್ ಫೇಸಸ್ ನಾವು ಹುಡುಕ್ತಾ ಇದ್ವಿ. ಆವಾಗ ನಮಗೆ ಸಿಕ್ಕಿದ್ದು ತುಳು ಫಿಲ್ಮ್. ನಾವು ಅಂತ ಹೇಳಿದ್ರೆ ಮಂಗಳೂರು ಸೈಡ್ ಆಗಿರೋದ್ರಿಂದ ನಮಗೆ ನವ್ಯ ಪೂಜಾರಿ ಅವ್ರ ಪರಿಚಯ ಇದ್ದಿದ್ದರಿಂದ ಸೊ ಅವ್ರ ಡೈರೆಕ್ಟ್ ಅಪ್ರೋಚ್ ಮಾಡಿದಾಗ ಅವರು ಓಕೆ ಅಂತ ಹೇಳಿದರು. ಸೊ ಸ್ಟೋರಿ ಇಷ್ಟ ಆಯಿತು ಅವ್ರಿಗೂ. ಮಗಳ ಕ್ಯಾರೆಕ್ಟರ್ಗೆ ಓಕೆ ಅಂತ ಹೇಳಿದ್ರು. ಸೊ ತಂದೆ ಕ್ಯಾರೆಕ್ಟರ್ಗೆ ಹುಡುಕ್ತಾ ಇದ್ದಾಗ ನಮಗೆ ಶಂಕರ್ ನಾರಾಯಣ್, ನಿಮ್ಗೆ ಗೊತ್ತಿರ್ಬೋದು ಎಲ್ರಿಗೂ, ಒಳ್ಳೆ ನಟರು, ಸೀರಿಯಲ್ ಆ್ಯಕ್ಟರ್ ಅವರು. ಸೊ ತುಂಬ ಫಿಲ್ಮ್ಗಳನ್ನು ಕೂಡ ಮಾಡಿದ್ದಾರೆ. ಸೊ ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಲೈಕ್ ಸ್ಟೋರಿ ತುಂಬ ಚೆನ್ನಾಗಿದೆ, ನಾನು ಇದರಲ್ಲಿ ವರ್ಕ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ಅಂತ ಹೇಳಿದ್ರು. ಸೊ ಅದಾದಮೇಲೆ ನಮಗೆ ಇಲ್ಲಿ ಲೈಕ್ ಕಾಸ್ಟಿಂಗ್ ಆಯಿತು, ಓಕೆ ಅಂತ ಡಿಸೈಡ್ ಮಾಡಿದ್ಮೇಲೆ ನಾವು ಶೂಟಿಂಗ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವಿಲ್ಲಿ ತನಕ ನಾವು ಬೇರೆ ಬೇರೆ ಪುಟ್ಟ ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ, ಅದರಲ್ಲಿ ನಾವೇ ಆ್ಯಕ್ಟ್ ಮಾಡ್ತಿದ್ದೀವಿ. ಬಟ್ ಇಲ್ಲಿ ನಮಗೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಏನಂದರೆ ಇಲ್ಲಿರುವ ಇಬ್ಬರು ಆರ್ಟಿಸ್ಟ್ಗಳು, ಲೈಕ್ ಈ ಕಥೆಯ ಮುಖ್ಯ ಏನು ಪಾತ್ರಗಳಿದೆ ಅವರಿಬ್ಬರು ಕೂಡ ಸಿನಿಮಾ ರಂಗ ಅಥವಾ ಈ ಸಿಲ್ವರ್ ಸ್ಕ್ರೀನಲ್ಲಿ ಒಂದಷ್ಟು ತಮ್ಮ ಪ್ರತಿಭೆಗಳನ್ನು ತೋರಿಸ್ಕೊಂಡು ಪ್ರಬುದ್ಧತೆ ನಟನೆಯಲ್ಲಿ ಸಾಧನೆಗಳನ್ನು ಮಾಡ್ಕೊಂಡು ಬಂದವರು. ಅದು ಶಂಕರ್ ನಾರಾಯಣ ಸರ್ ಆಗಿರ್ಬೋದು, ಅದರ ಜೊತೆಗೆ ಲೀಡಲ್ಲಿರುವ ಲೈಕ್ ನವ್ಯ ಪೂಜಾರಿ ಮ್ಯಾಮ್ ಆಗಿರ್ಬೋದು. ಇಬ್ಬರು ನಮ್ಮ ಕತೆಗೆ ಒಂದು ಜೀವ ತುಂಬುವಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೊತೆ ಮೊದಲಿನಿಂದ ಕೊನೆಯವರೆಗೂ ಶೂಟಿಂಗ್ನ ಪ್ರತಿ ಭಾಗದಲ್ಲೂ ಸಮಯ ತಕ್ಕಾಗಿ ಬಂದು ನಮ್ಮ ತಂಡದೊಂದಿಗೆ ಹೊಸ ತಂಡ ಆದ್ರೂ ಅದರ ಜೊತೆಗೆ ಲೈಕ್ ಚೆನ್ನಾಗಿ ಹೊಂದ್ಕೊಂಡು ಆ್ಯಕ್ಟ್ ಮಾಡಿದ್ದಾರೆ. ವಿಮರ್ಶ್ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು. ಅಂದರೆ ಇದಕ್ಕೆ ನಾನು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಫೇಸಸ್ನ ಹಾಕೋಬೇಕು, ಅಂದರೆ ನೋನ್ ಫೇಸಸ್ನ ಹಾಕ್ಕೊಳ್ಳೋಣ ಅಂತ ಒಂದು ಕ್ಲಾರಿಟಿ ಇಟ್ಕೊಂಡಿದ್ರು. ಸೊ ಸುಮಾರು ಜನನ ಅಪ್ರೋಚ್ ಮಾಡ್ತಿದ್ರು. ಆ ಟೈಮಲ್ಲಿ ನವ್ಯ ಪೂಜಾರಿಯವರು ಮತ್ತು ಶಂಕರ್ ನಾರಾಯಣ್ ಸರ್ ಕಾಸ್ಟ್ ಆಗ್ತಾರೆ ಈ ಮೂವಿಗೆ. ಆ್ಯಂಡ್ ಅವರು 2 days ಡೇಟ್ ಸಿಕ್ಕಿತ್ತು, ಅವರಿಬ್ಬರದು 2 days ಡೇಟ್ ಸಿಕ್ಕಿರೋದ್ರಿಂದ. ಆ್ಯಂಡ್ ನಮಗೆ ಇದು ಫಸ್ಟ್ ಟೈಮ್, ಅಂದರೆ ಒಂದು ಸ್ವಲ್ಪ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ಸ್ನ ಕಾಸ್ಟ್ ಮಾಡ್ಕೊಂಡು ಮಾಡ್ತಿರೋದು ಫಸ್ಟ್ ಟೈಮ್. ಅಂದರೆ ಇದೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನಾನು ಪ್ರೀವಿಯಸ್ಲಿ ಒಂದಷ್ಟು ಮೂವೀಸ್ಗೆ ಅಸಿಸ್ಟ್ ಮಾಡಿದ್ರಿಂದ ನಂಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇತ್ತು. ಅಂದರೆ ಹೆಂಗೆ ಮಾಡಬೇಕು, ಅಂದರೆ ಒಂದು ನೋನ್ ಫೇಸಸ್ ಸೆಟ್ಟಿಗೆ ಬರ್ತಾರಂದರೆ ಅವ್ರ ಜೊತೆ ಹೆಂಗೆ ವರ್ಕ್ ಮಾಡಬೇಕು, ಈ ಥರದ್ದೆಲ್ಲ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದಿದ್ದರಿಂದ ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಯಾಕಂದರೆ 2 daysಲ್ಲಿ ಫುಲ್ ಶಾರ್ಟ್ ಫಿಲಮ್ನ ನಾವು ಕಂಪ್ಲೀಟ್ ಮಾಡಬೇಕಿತ್ತು. ಆ್ಯಂಡ್ ಇದರಲ್ಲಿ ಮೇಜರ್ಲಿ ನಮಗೆ 2 episodes ಬರುತ್ತೆ. ಒಂದು ಹಳದಿ ಸೀಕ್ವೆನ್ಸು. ಹಳದಿ ಸೀಕ್ವೆನ್ಸ್ ಬಂದು ಅದಕ್ಕೆ ಸೆಟ್ ಹಾಕಬೇಕಿತ್ತು. ಅಂದರೆ ಒಂದು ಮನೇಲಿ ಏನೋ ಒಂದು ಫಂಕ್ಷನ್ ನಡೆಯುತ್ತೆ, ಸೊ ಅದಕ್ಕೆ ಅದೇ ರೀತಿ ಅದೇ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಬೇಕಿತ್ತು, ಅದೇ ಥರದ್ದೊಂದು ಸೆಟ್ ಹಾಕಬೇಕಿತ್ತು. ಸೊ ಅದೊಂದು ತುಂಬ ಇಂಪಾರ್ಟೆಂಟ್ ಎಪಿಸೋಡು. ಮತ್ತು ಇನ್ನೂ ಒಂದು ರೋಡಲ್ಲಿ ನಡೆಯೋದು, ಅಂದರೆ ಪೂರ್ತಿ ಕತೆ ರೋಡಲ್ಲಿ ನಡೆಯೋದು. ಅದಕ್ಕೆ ನಮಗೆ ರೋಡ್ ಬ್ಲಾಕ್ ಮಾಡಬೇಕಿತ್ತು, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಸೀಕ್ವೆನ್ಸು. ಸೊ ಇದನ್ನು 2 daysಲ್ಲಿ ಅಚೀವ್ ಮಾಡೋದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು. ಸೊ ಯೋಚನೆ ಮಾಡ್ತಿದ್ವಿ ಇದು ಹೆಂಗೆ ಅಚೀವ್ ಮಾಡೋದು ಅಂತ. ಸೊ ಈ ಟೈಮಲ್ಲಿ ನೀಟಾಗಿ ಪ್ಲ್ಯಾನ್ ಮಾಡಿ, ಅಂದರೆ ಆಲ್ಮೋಸ್ಟ್ ಒಂದು 4 to 5 days ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಂದರೆ ಶಾರ್ಟ್ ಡಿವಿಷನ್ಸ್ ಇರ್ಬೋದು, ಸ್ಟೋರಿ ಬೋರ್ಡ್ ಆಲ್ರೆಡಿ ರೆಡಿ ಆಗಿತ್ತು. ಸೊ ಶಾರ್ಟ್ ಡಿವಿಷನ್ಸು ಪ್ರತಿಯೊಂದು ನೀಟಾಗಿ ಪ್ಲ್ಯಾನ್ ಮಾಡಿದ್ವಿ. ಫ್ರೆಂಡು ವಿಘ್ನೇಶ್ ಅಂತ ಹೇಳಿ, ಲೈಕ್ ಈಸ್ ಅ ಗುಡ್ ಆರ್ಟಿಸ್ಟ್. ಅವ್ರ ಹತ್ರ ಹೇಳಿದಾಗ ಈ ಸ್ಟೋರಿ ನಾನೇ ಇದಕ್ಕೆ ಸ್ಟೋರಿ ಬೋರ್ಡ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರ ಹತ್ರ ಸ್ಟೋರಿ ಬೋರ್ಡಿಂಗ್ ಕೂಡ ಮಾಡಿಸಿದ್ವಿ. ಇದು ನನಗೆ ಡೈರೆಕ್ಷನ್ ಅಂತ ಬಂದಾಗ ಫಸ್ಟ್ ಶಾರ್ಟ್ ಫಿಲ್ಮ್ ಇದು ನಂದು. ಅಸಿಸ್ಟೆಂಟಾಗಿ ಮಾಡಿದ್ದೆ ಗೌತಮ್ ಅವ್ರ ಜೊತೆ. ಸೊ ಇದು ಫಸ್ಟ್ ಡೈರೆಕ್ಷನ್ ಆಗಿರೋದು ತುಂಬ ನರ್ವಸ್ನೆಸ್, ಗೊತ್ತಲ್ವಾ, ಫಸ್ಟ್ ಟೈಮ್ ಅಂತ ಹೇಳಿದಾಗ ನರ್ವಸ್ನೆಸ್ ಇದ್ದೇ ಇರುತ್ತೆ. ಗೌತಮ್ ಅವರು ಹೇಳಿದ್ರು ಲೈಕ್ ತಲೆ ಕೆಡಿಸ್ಕೋಬೇಡಿ, ಯಾವ ಥರ ಬರುತ್ತೋ ಪರವಾಗಿಲ್ಲ, ಲೈಕ್ ಇದು ನಿಮ್ಮ ಫಸ್ಟ್ ಶಾರ್ಟ್ ಫಿಲ್ಮ್, ನಿಮ್ಗೆ ತಲೆಯಲ್ಲಿ ಯಾವ ಥರ ಇರುತ್ತೋ ಆ ಥರ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಇದೇನಾದರೂ ಸ್ಕ್ರೀನಲ್ಲಿ ನೀವು ಲೈಕ್ ನೋಡಿದಾಗ ನಿಮಗೆ ಖುಷಿ ಕೊಟ್ಟರೆ ಅದು ಪೂರ್ತಿ ತಂಡದ ಒಂದು ಪ್ರಯತ್ನ. ಯಾಕಂದರೆ ವಿಮರ್ಶ್ ಅಂತ ಒಂದು ಕನಸುಗಾರನ ಒಂದು ಮೊದಲ ಕನಸು, ಅದರ ಜೊತೆಗೆ ಅದಕ್ಕೆ ಈಕ್ವಲ್ ಆಗಿ ಟೆಕ್ನಿಕಲ್ ಆಗಿ ಸಪೋರ್ಟ್ ಆಗಿರುವ ಗೌತಮ್ ಚಂದ್ರ, ಸಿನಿಮಾಟೋಗ್ರಫಿ ಆಗಿರ್ಬೋದು, ಎಡಿಟಿಂಗ್ ಪಾರ್ಟ್ ಆಗಿರ್ಬೋದು, ಲೈಕ್ ಟೆಕ್ನಿಕಲಿ ಒಂದು ಶಾರ್ಟ್ಸ್ ಕಂಪೋಸಿಷನ್ ಆಗಿರ್ಬೋದು,
ಅದಕ್ಕೆ ಅವರ ಒಂದಷ್ಟು ನಾಲೆಡ್ಜ್. ಸೊ ಅಲ್ಲಿಯೂ ಕೂಡ ನಾನು ಲೈಕ್ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಡೈರೆಕ್ಟ್ರಿಂದ ಟೀಮಿಂದ ಏನೆಲ್ಲ ಕಲಿಬೋದು, ಒಂದಷ್ಟು ವಿಷಯಗಳನ್ನು ಕಲಿಯೋದಕ್ಕೆ ಅಪಾರ್ಚುನಿಟಿ ಸಿಕ್ತು. ಅದಲ್ಲದೆ ಪೂರ್ತಿ ತಂಡ ಲೈಕ್ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರಲಿ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಅವರಾಗಿರಲಿ, ಪ್ರತಿಯೊಬ್ಬರು ಇಲ್ಲಿ ಒಂದು ಟೀಮ್ ಆಗಿ ತುಂಬ ಇಂಟ್ರೆಸ್ಟಿಂದ ವರ್ಕ್ ಮಾಡ್ತಾ ಬಂದಿದ್ವಿ. ಸೊ ಅದನ್ನು ನೋಡೋದಕ್ಕೆ ನಮಗೆ ಖುಷಿ. ಶೂಟಿಂಗ್ ಪ್ರಿಪ್ರೇಷನ್ ಯಾವ ಥರ ಇತ್ತು ಅಂತ ಹೇಳಿದರೆ, ಈ ಶೂಟಿಂಗ್ ಮುಂಚೆ 4 ದಿನ ಎಲ್ಲರೂ ಲೈಕ್ 3 to 4 hours ನಿದ್ದೆ ಮಾಡಿಕೊಂಡು ಈ ಇದಕ್ಕೆ ವರ್ಕ್ ಮಾಡ್ತಾಯಿದ್ವಿ. ಶೂಟಿಂಗ್ ದಿನ ಬಂದಾಗಂತೂ ಎಲ್ರಿಗೂ ಲೈಕ್ ಎಲ್ಲರೂ ಖುಷಿಯಲ್ಲಿದ್ದರು, ಜೋಶಲ್ಲಿದ್ದರು. ನನಗೆ ಸ್ವಲ್ಪ ನರ್ವಸ್ನೆಸ್ ಇದ್ದೇ ಇತ್ತು. ಮೇಯ್ನಾಗಿ ಲೈಕ್ ಟೀಮಲ್ಲಿ ಲೈಕ್ ಒಬ್ರಿಗಿಂತ ಒಬ್ಬರು ಇಂಟ್ರೆಸ್ಟ್ ತೋರಿಸೋರು, ನಮ್ಮ ಪ್ರಾಜೆಕ್ಟ್ ಅಂತ ವರ್ಕ್ ಮಾಡೋರು. ಡೈರೆಕ್ಟರ್ ವಿಮರ್ಶ್ ಅವರಿಂದ ಹಿಡಿದು ಗೌತಮ್ ಚಂದ್ರ ಅವರಿಂದ ಹಿಡಿದು ಅದ್ರ ಜೊತೆಗೆ ವೆಂಕಟೇಶ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಆಶೀಶ್ ಆಗಿರ್ಬೋದು. ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ಮಾತಾಡೋದಾದರೆ 2 ಕ್ಯಾಮ್ರಾನಲ್ಲಿ ಶೂಟ್ ಮಾಡೋಣ, ಬೇಗ ಆಗೋಗುತ್ತೆ ಅಂತ ಡಿಸೈಡ್ ಮಾಡಿದ್ವಿ. ಸೊ ಆಶೀಶ್, ನಾವು ಯೂಶಲಿ ಆಶೀಶ್ ಮತ್ತು ಅಭಿ DOP ಆಗಿ ವರ್ಕ್ ಮಾಡ್ತಿದ್ರು. ಕಾಮಗಾರಿ ಪ್ರಗತಿಯಲ್ಲಿ ಇದೆ. ಆ ಪ್ರಾಜೆಕ್ಟ್ ಶೂಟ್ ಟೈಮಲ್ಲಿ ನಾನು ಬೇರೆ ಶೂಟಲ್ಲಿ ಬ್ಯುಸಿಯಾಗಿದ್ದೆ. ಸೊ ಐ ಕುಡಂಟ್ ವರ್ಕ್ ವಿತ್ ದೆಮ್. ಪ್ರಾಜೆಕ್ಟ್ನ ಮುಂದೆ ಒರೆಸ್ಕೊಂಡು ಹೋಗೋಣ ಅಂತ ನಾನು ಮತ್ತು ಆಶೀಶು ಸೈಮಲ್ಟೇನಿಯಸ್ಲಿ 2 ಕ್ಯಾಮ್ರಾನಲ್ಲಿ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ 2 ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರಿಂದ ನಾವು ಬೇಗ ಶಾರ್ಟ್ ಫಿಲಮ್ನ ಕಂಪ್ಲೀಟ್ ಮಾಡಿದ್ವಿ. ಅಂದರೆ 2 ಡೇಸಲ್ಲಿ ಏನು ಅಂದ್ಕೊಂಡಿದ್ವೋ ಅದನ್ನು ಬೇಗ ಮಾಡಿ ಮುಗಿಸಿದ್ವಿ. ಆ್ಯಂಡ್ ಸೊ ಈ ಶಾರ್ಟ್ ಫಿಲಮ್ ಎಲ್ಲ ಪ್ಲ್ಯಾನ್ ಆಯಿತು, ಶೂಟಿಗೆ ಹೋದ್ವಿ. ಫಸ್ಟ್ ಡೇ ಶೂಟಿಂಗ್ಸ್ ಸ್ಟಾರ್ಟ್ ಮಾಡಿದಾಗ ಲೊಕೇಶನ್ಗೆ ಹೋದ್ವಿ. ಲೊಕೇಶನ್ ಎಲ್ಲ ಆಲ್ರೆಡಿ ನಾವು ಅವ್ರ ಹತ್ರ ಓಕೆ ಮಾಡಿಸ್ಕೊಂಡೇ ಹೋಗಿದ್ದು. ಕ್ಯಾಮ್ರಾ ಇಳಿಸ್ತಾ ಇದ್ದೀವಿ, ಅವಾಗ ಅವ್ರು ಬಂದು ಹೇಳ್ತಾ ಇದ್ದಾರೆ ಲೊಕೇಶನ್ ಅವರು, ಇವತ್ತು ಶೂಟ್ ಮಾಡೋಂಗಿಲ್ಲ, ಇಲ್ಲಿ ಶೂಟ್ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿ. ಏನಮ್ಮ ನೀನು ನೋಡ್ಕೊಂಡು ಬರೋಕ್ಕಾಗಲ್ಲೇನಮ್ಮ?